ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಶಿಕ್ಷಕರ ನೇಮಕಾತಿಗೋಸ್ಕರ ಯಾರ್ಯಾರು ತುಂಬಾ ಈಗರ್ಲಿ ವೇಟ್ ಮಾಡ್ತಾ ಇದ್ರು ಅವರೆಲ್ಲರಿಗೂ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಆ ವಿಚಾರವಾಗಿ ನಾನು ನಿಮಗೆ ವಿಷಯವನ್ನ ತಿಳಿಸ್ತಾ ಹೋಗ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ನೀವೆಲ್ಲರೂ ಕಾಯ್ತಾ ಇರುವಂತಹ ಶಿಕ್ಷಕರ ನೇಮಕಾತಿ, ಅದು GPSTR ಆಗಿರ್ಬೋದು, PSTR ಆಗಿರ್ಬೋದು ಅಥವಾ HSTR ಆಗಿರ್ಬೋದು, ಈ ಎಲ್ಲಾ ಹುದ್ದೆಗಳು ನೇಮಕಾತಿಗೆ ಸಿದ್ಧತೆ ನಡೆದು ಆಲ್ರೆಡಿ ನೇಮಕಾತಿ ಆಗಲಿಕ್ಕೆ ಪ್ರಾರಂಭ ಮಾಡಲಾಗಿದೆ. ಹಾಗಾದ್ರೆ ಏನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಡ್ರಾಫ್ಟ್ ರೂಲ್ಸ್ ಅನ್ನ ಬಿಟ್ಟಿರೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಜೊತೆಗೆ ಆ ರೂಲ್ಸ್ ಅಲ್ಲಿ ಕೂಡ ಮಹತ್ವದ ಬದಲಾವಣೆಗಳನ್ನು ನಾವು ಕಾಣಬಹುದಾಗಿದೆ. ಆ ರೂಲ್ಸ್ ಅಲ್ಲಿ ಅದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದು ನೀವು ಡೀಟೇಲ್ ಆಗಿ ತಿಳಿತಾ ಹೋಗ್ತೀರಾ. ಎಸ್, ಈ ಹಿಂದಿನ ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಎಸ್, ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪತ್ರ ಇದು ನೀವು ನೋಡ್ಬೋದು ಇಲ್ಲಿ ಜುಲೈ 14 2026 ಮಂಗಳವಾರ ರಿಲೀಸ್ ಆಗಿರುವಂತಹ ರಾಜ್ಯ ಪತ್ರ. ನೀವು ಇಲ್ಲಿ ನೋಡ್ಬೋದು ಕರಡು ನಿಯಮಗಳು C&R ರೂಲ್ಸ್ ಅನ್ನ ಅವರು ಬಿಟ್ಟಿರುವಂತದ್ದು. ಸೊ ಇದರಲ್ಲಿ ಏನೇನ್ ಬದಲಾವಣೆಗಳಾಗಿದ್ದಾವೆ ಅಂತ ನೋಡ್ತಾ ಹೋಗೋಣ. ಎಸ್, ನೋಡಿ, ಆಯ್ಕೆ ವಿಧಾನ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು. ಪರೀಕ್ಷಾ ಪ್ರಾಧಿಕಾರ ಅಭ್ಯರ್ಥಿಗಳ ಆಯ್ಕೆಗೆ ಸೂಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಈ ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ನಡೆಸತಕ್ಕದ್ದು. ಪರೀಕ್ಷಾ ವಿಧಾನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಒಂದೇ ಸಲ, ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೇ ಸಲ ಎಕ್ಸಾಮ್ ಅನ್ನ ನಡೆಸೋಕಂಥದ್ದು. ಪರೀಕ್ಷಾ ಮಾಧ್ಯಮ ಬಂದ್ಬಿಟ್ಟು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಕೂಡ ನೀವು ಬರಿಬಹುದಾಗಿದೆ. ಅಭ್ಯರ್ಥಿ ಯಾವುದೇ ಮೀಸಲಾತಿ ವರ್ಗಕ್ಕೆ ಸೇರಿದವರಾಗಿದ್ರು ಕೂಡ ಆಯ್ಕೆಗೆ ಪರಿಗಣಿಸಲ್ಪಡಲು ಅರ್ಹರಾಗಲು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 35 ಅಂಕ ಪಡೆದಿರಬೇಕು. ಕನಿಷ್ಠ 35 ಅಂದ್ರೆ 100ಕ್ಕೆ 35 ಅಂಕಗಳನ್ನ ನೀವು ತಗೊಂಡ್ಲೇಬೇಕು ಅಂತ. ಹಾಗಾದ್ರೆ 150 ಪ್ರಶ್ನೆಗಳಿಗೆ ನೀವು ಉತ್ತರ ಬರ್ತಿದೀವಿ ಅಂದ್ರೆ ಐ ಥಿಂಕ್ 52+ ತಗೋಬೇಕಾಗುತ್ತೆ. ಓಕೆನಾ? ಎಸ್, ಆಯ್ಕೆ ವಿಧಾನ ನೋಡಿ. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ, ದೈಹಿಕ ಶಿಕ್ಷಕರು, ಈ ಎಲ್ಲಾ ಶಿಕ್ಷಕರನ್ನ ಅವರು ಈಗ ಪ್ರೆಸೆಂಟ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೇಮಕಾತಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಶಿಕ್ಷಕರ ಕೋರ್ಸ್ ಅಲ್ಲಿ ಪಡೆದ ಅಂಕಗಳ ಅನುಪಾತದ ಆಧಾರದ ಮೇಲೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು. ವೇಟೇಜ್ ಸ್ಕೋರ್ ಅನ್ನ ಡಿಗ್ರಿ ಮತ್ತು BEd ಅಲ್ಲಿ ಮತ್ತು TET ಅಲ್ಲಿ ತೆಗೆದುಕೊಂಡಂತಹ ವೇಟೇಜ್ ಸ್ಕೋರ್ ಅನ್ನ ಅನುಸರಿಸಿ ಅವರು ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು. ಅದೇ ರೀತಿ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಗ್ರೇಡ್ 1ರ ಹುದ್ದೆಗಳಿಗೆ ಆಯ್ಕೆ ಮಾಡಲು ಆಯಾ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ಪ್ರತ್ಯೇಕ ಅರ್ಹತಾ ಪಟ್ಟಿಗಳನ್ನು ಸಿದ್ಧಪಡಿಸಬೇಕು. ಆಯ್ಕೆ ಪ್ರಾಧಿಕಾರವು ಅಧಿಸೂಚನೆ ಮಾಡಲಾದ ಆಯಾ ವಿಷಯವಾರು, ಮಾಧ್ಯಮವಾರು, ವರ್ಗವಾರು ಹುದ್ದೆಗಳಿಗೆ ನಿಗದಿಪಡಿಸಿದ ಸ್ಪರ್ಧಾತ್ಮಕ ಪರೀಕ್ಷೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು BEd ಅಂಕಗಳನ್ನು ಅನುಪಾತದ ನಿಗದಿತ ಮಾದರಿಯಲ್ಲಿ ವೇಟೇಜ್ ಸ್ಕೋರ್ ನ ಅನುಸರಿಸಿ ಆ ನಂತರ ಅವ್ರು ಏನ್ ಮಾಡ್ಬೇಕು, ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಅಂತ ಕೊಟ್ಟಿರೋದು. ಈಗ ನೋಡ್ಬೋದು ನೀವು, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ನೋಡ್ಬೋದು ನೀವು. ವೇಟೇಜ್ ಸ್ಕೋರ್ ಅಂತ ಹೇಳಿದ್ರೆ ಬ್ಯಾಕಪ್ ಸ್ಕೋರ್ ಅಂತ ಏನೇನ್ ತಗೊಂತಿದ್ರು ಅಲ್ಲ, ಅದು ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ ಅಂತ ಈಗ ಕೊಟ್ಟಿದ್ದಾರೆ ನೋಡ್ರಿ C&R ರೂಲ್ಸ್. ಯಾರೇ ಏನೇ ವಿಡಿಯೋದಲ್ಲಿ ಹೇಳಿದ್ರು ಕೂಡ ಇಷ್ಟು ದಿನ ಅದೆಲ್ಲರೂ ಫೇಕು. ಏನು ಈಗ ಎಕ್ಸಾಕ್ಟ್ ಆಗಿ C&R ರೂಲ್ಸ್ ಬಂದಿದೆಯಲ್ಲ, ಇದೇ ರಿಯಾಲಿಟಿ ಅಂತ ನೀವು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನ್ ನೀವು CET ಎಕ್ಸಾಮ್ ಬರೀತಿದಿರಲ್ಲ, ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು 70% ಅಂಕಗಳನ್ನು, ಅದೇ ರೀತಿ TET ಶಿಕ್ಷಕರ ಅರ್ಹತಾ ಪರೀಕ್ಷೆ, ನೀವು ಅದು CTET ಆಗಿರ್ಬೋದು ಅಥವಾ ಕರ್ನಾಟಕ TET ಆಗಿರ್ಬೋದು, ಯಾವುದೇ ಒಂದು TET ಆಗ್ಲಿ, ಪತ್ರಿಕೆ 1ರಲ್ಲಿ ಇದು ಯಾಕಂದ್ರೆ 1ರಿಂದ 5ನೇ ತರಗತಿ ಆಗಿರೋದ್ರಿಂದ ಪತ್ರಿಕೆ 1ರಲ್ಲಿ ನೀವು ಅರ್ಹತೆ ಪಡಿಬೇಕಾಗಿರುತ್ತೆ. ಹಾಗಾಗಿ ಆ ಪತ್ರಿಕೆ 1ರಲ್ಲಿ ತೆಗೆದುಕೊಂಡ ಅಂಕದ 20% ಅಂಕವನ್ನ ಅವರು ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ, ಮೆರಿಟ್ ಪಟ್ಟಿ ತಯಾರಿಸಲಿಕ್ಕೆ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ನೀವು PUC ಇಲ್ಲಿ ತೆಗೆದುಕೊಂಡಂತಹ ಒಟ್ಟು ಅಂಕಗಳ 8% ಅನ್ನ ಅವರು ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ, ದಟ್ ಮೀನ್ಸ್ DED ಯಲ್ಲಿ ನೀವು ತೆಗೆದುಕೊಂಡ ಅಂಕಗಳಲ್ಲಿ ಒಟ್ಟು 2% ಅಂಕಗಳನ್ನ ಅವರು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಓಕೆ ಅಲ್ವಾ? ಅದೇ ರೀತಿ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ ಯಾರಿಗೂ ಬರಲ್ಲ ಅಂತ ನಾನು ಅನ್ಕೊಂತಿದ್ದೀನಿ. ಇನ್ ಕೇಸ್ ಬಂದ್ರು ಕೂಡ ಅದರಲ್ಲೂ ಕೂಡ ಈ ರೀತಿಯಾಗಿ ಅವರು ವೇಟೇಜ್ ಸ್ಕೋರ್ ರೆಡಿ ಮಾಡ್ಲಿಕ್ಕೆ ತೆಗೆದುಕೊಳ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಏನ್ GPT ಅಂತ ಹೇಳ್ತೀವಿ, ಎಲ್ಲರೂ ತುಂಬಾ ಕಾಯ್ತಾ ಇದ್ರಿ GPT ಪೋಸ್ಟ್ ಅಂತ. ಸೊ GPT ಯಾವ ರೀತಿ ಅವ್ರು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಸಿಮಿಲರ್
ಸ್ಪರ್ಧಾತ್ಮಕ ಪರೀಕ್ಷೆ ದಟ್ ಮೀನ್ಸ್ ಸಿಇಟಿ ಯಲ್ಲಿ ಅವರು 70% ಅಂಕಗಳನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಟಿಇಟಿ ಯಲ್ಲಿ ಕರ್ನಾಟಕ ಟಿಇಟಿ ಅಥವಾ ಸೆಂಟ್ರಲ್ ಟಿಇಟಿ ಯಲ್ಲಿ ಅವರು ತೆಗೆದುಕೊಂಡಂತಹ ಅಂಕಗಳ 20% ಅಂಕವನ್ನು ತೆಗೆದುಕೊಳ್ತಾರೆ. ಪದವಿಯಲ್ಲಿ ತೆಗೆದುಕೊಂಡ ಅಂಕಗಳ 8%. ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ದಟ್ ಮೇ ಬಿ ಬಿಇಡಿ ಅಥವಾ ಡಿಇಡಿ ಇವೆರಡರಲ್ಲಿ ಯಾವುದೇ ಒಂದು ಕೋರ್ಸ್ ಗಳಲ್ಲಿ ತೆಗೆದುಕೊಂಡ ಅಂಕಗಳ 2% ಅಂಕವನ್ನು ಅವರು ಜಿಪಿಟಿಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಓಕೆ ಅಲ್ವಾ? ಅದೇ ರೀತಿ ಗಣಕ ವಿಜ್ಞಾನ ಶಿಕ್ಷಕರು ಅಂತ ಕೊಟ್ಟಿದ್ದಾರೆ, ದಟ್ ಮೀನ್ಸ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಸಿಇಟಿಯಲ್ಲಿ ಒಟ್ಟು 70% ಅಂಕಗಳನ್ನ ಕನ್ಸಿಡರ್ ಮಾಡಿದ್ರೆ, ನಿಗದಿಪಡಿಸಿದ ಪದವಿಯಲ್ಲಿ ಪಡೆದ ಅಂಕಗಳು, ಅವರು ಯಾವ ಒಂದು ಹುದ್ದೆಗೆ ವಿದ್ಯಾರ್ಹತೆಯನ್ನ ಕೊಟ್ಟಿರ್ತಾರೋ ಆ ವಿದ್ಯಾರ್ಹತೆಯಲ್ಲಿ ತೆಗೆದುಕೊಂಡ ಅಂಕಗಳ ಒಟ್ಟು 30% ಅಂಕಗಳನ್ನು ಅವರು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಪಿಇ ಟೀಚರ್ ಕೊಟ್ಟಿದ್ದಾರೆ, ಫಿಸಿಕಲ್ ಎಜುಕೇಶನ್ ದೈಹಿಕ ಶಿಕ್ಷಣ ಶಿಕ್ಷಕರು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ 85% ಅಂಕಗಳನ್ನು ಕನ್ಸಿಡರ್ ಮಾಡಿ ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ 13% ಹಾಗೂ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮಾದಲ್ಲಿ ಪಡೆದ ಅಂಕಗಳನ್ನು 2% ಅಂಕಗಳನ್ನಾಗಿ ಅವರು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಈಗ HSTR ಅಂತ ಏನ್ ಕರಿತೀವಿ, ಹೈಸ್ಕೂಲ್ ಟೀಚರ್ಸ್ಗೆ ಬಿಇಡಿ ಕಂಪಲ್ಸರಿ, ನಿಮಗೆಲ್ಲರಿಗೂ ಗೊತ್ತಿದೆ. ಅದು ಪ್ರೆಸೆಂಟ್ ಈಗ ಇರೋದ್ರಲ್ಲಿ PG ಕಂಪಲ್ಸರಿ ಅವರು ಮಾಡಿಲ್ಲ. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಎಲ್ರು ಕಾಯ್ತಾ ಇದ್ರಿ ಎಲ್ಲಿ PG ಕಂಪಲ್ಸರಿ ಮಾಡ್ಬಿಡ್ತಾರೋ ಅಂತ. ಬಟ್ ಈ ಸಲ ನೋಟಿಫಿಕೇಶನ್ ಅಲ್ಲಿ PG ಕಂಪಲ್ಸರಿ ಇಲ್ಲ, ಡಿಗ್ರಿ ಪ್ಲಸ್ ಬಿಇಡಿ. ಓಕೆನಾ? ಹಾಗಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಿಇಟಿಯಲ್ಲಿ ನೀವು ತೆಗೆದುಕೊಂಡಂತಹ ಅಂಕಗಳ 85% ಅಂಕಗಳನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ, ನೀವು ಡಿಗ್ರಿಲಿ ಎಷ್ಟು ತಗೊಂಡಿರ್ತೀರೋ ಅದರಲ್ಲಿ 13% ಅಂಕವನ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಹಾಗೆ ಟಿಇಟಿ, ಈ ಒಂದು HSTR ಎಕ್ಸಾಮ್ ಅಲ್ಲಿ ಟಿಇಟಿ ಇರೋದಿಲ್ಲ. ಟಿಇಟಿ ಇಸ್ ನಾಟ್ ಮ್ಯಾಂಡೇಟರಿ ಫಾರ್ HSTR. ಓಕೆ ಅಲ್ವಾ? ಹಾಗಾಗಿ ಪ್ರೌಢಶಾಲಾ ಶಿಕ್ಷಕರಲ್ಲಿ ಟಿಇಟಿ ಇಲ್ಲ. ಹಾಗಾಗಿ ಅವರು ಪದವಿ ಪ್ಲಸ್ ಬಿಇಡಿ ಏನಂತ ಹೇಳ್ತೀವಿ, ಬ್ಯಾಚುಲರ್ ಆಫ್ ಎಜುಕೇಶನ್ ಅಲ್ಲಿ ತೆಗೆದುಕೊಂಡಂತಹ ಒಟ್ಟು ಅಂಕಗಳ 2% ಅಂಕಗಳನ್ನ ಮಾತ್ರ ಅವರು ಗಣನೆಗೆ ತೆಗೆದುಕೊಳ್ಳತಕ್ಕಂಥದ್ದು. ಹಾಗಾದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅಂತ ಇದೆ, ಇದರಲ್ಲೂ ಕೂಡ 85% ಸಿಇಟಿನೇ ತೆಗೆದುಕೊಳ್ತಕ್ಕಂಥದ್ದು, 13% ಪದವಿಯಲ್ಲಿ ತೆಗೆದುಕೊಂಡ ಅಂಕಗಳನ್ನು ತೆಗೆದುಕೊಳ್ತಾರೋ. ಅದೇ ರೀತಿ ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದ್ರೆ ಬಿಇಡಿ ಡಿಇಡಿ ಇದರಲ್ಲಿ ತೆಗೆದುಕೊಳ್ತಕ್ಕಂತಹ ಅಂಕಗಳ ಒಟ್ಟು 2% ಅನ್ನು ಅವರು ತೆಗೆದುಕೊಳ್ತಾರೆ. ಇನ್ನು ಮಹಿಳಾ ಮೀಸಲಾತಿಯಲ್ಲಿ ಸಾಮಾನ್ಯವಾಗಿ ಏನ್ ನಿಯಮಗಳಿದಾವೋ ಅದೇ ನಿಯಮಗಳ ಆಧಾರದ ಮೇಲೆ ಮಹಿಳಾ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು. ವಯೋಮಿತಿಯಲ್ಲಿ ತುಂಬಾ ಚೇಂಜಸ್ ಆಗಿರುವಂತದ್ದು. ಲಿಸನ್ ಟು ಮಿ, ಎಲ್ಲರೂ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಪರಿಶಿಷ್ಟ ಜಾತಿ SC ಹಾಗೂ ಪರಿಶಿಷ್ಟ ಪಂಗಡ ST, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಒಟ್ಟು 43 ವರ್ಷಗಳನ್ನು ನಿಗದಿಪಡಿಸಿರುವಂತದ್ದು. ವರ್ಗ 2A, ವರ್ಗ 2B, ವರ್ಗ 3A ಮತ್ತು 3B ಅಭ್ಯರ್ಥಿಗಳಿಗೆ 41 ವರ್ಷಗಳನ್ನು ನಿಗದಿಪಡಿಸಿರುವಂತದ್ದು. ಹಾಗೆ ಸಾಮಾನ್ಯ ಅರ್ಹತೆ ಅಂದ್ರೆ ಜನರಲ್ ಮೆರಿಟ್ ಇರುವಂತಹ ಅಭ್ಯರ್ಥಿಗಳಿಗೆ ಒಟ್ಟು 38 ವರ್ಷಗಳಿಗಿಂತ ಹೆಚ್ಚಾಗಿರಬಾರದು ಅಂತ ಅವರು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಇದು ಸಾಮಾನ್ಯವಾಗಿ ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ, ಇವೆಲ್ಲ ಗೊತ್ತಿರುತ್ತೆ. ಇವೆಲ್ಲ ಸಾಮಾನ್ಯವಾಗಿ ಅಪ್ಲೈ ಮಾಡ್ತೀರಾ ನೀವು. ಮುಖ್ಯವಾಗಿ ನಿಮಗೆ ಏನ್ ಬೇಕು ಅಂತ ಹೇಳಿದ್ರೆ, ಈಗ ಯಾವ ಕೇಡರಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅನ್ನೋದು ನಿಮಗೆ ತಿಳಿಬೇಕಾಗಿರುತ್ತೆ. ನೋಡಿ ಸ್ನೇಹಿತರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಅವ್ರದ್ದು ಸ್ಯಾಲರಿ ರೇಂಜ್ ಅಂತ ಕೊಟ್ಟಿದ್ದಾರೆ. ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರು ವಿದ್ಯಾರ್ಹತೆ PUC 50% ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ. ಅದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ, PUC ಪ್ಲಸ್ DED ಅಲ್ವಾ? ಹಂಗಾಗಿ ಸೊ ಭರ್ತಿ ಮಾಡಲು ಉದ್ದೇಶಿಸಿರುವ ಹುದ್ದೆಗಳು ಕೊಟ್ಟಿದ್ದಾರೆ ನೋಡ್ರಿ. ಟೋಟಲ್ ಕಲ್ಯಾಣ ಕರ್ನಾಟಕಕ್ಕೆ 800 ಹುದ್ದೆಗಳನ್ನು ನಿಗದಿಪಡಿಸಿರುವಂತದ್ದು. ಅದೇ ರೀತಿ ನಾನ್ ಕಲ್ಯಾಣ ಕರ್ನಾಟಕೇತರ ಪ್ರದೇಶಕ್ಕೆ ಒಟ್ಟು 100 ಹುದ್ದೆಗಳನ್ನ ನಿಗದಿಪಡಿಸಿರುವಂತದ್ದು. ಒಟ್ಟಾಗಿ ಕಲ್ಯಾಣ ಕರ್ನಾಟಕ ಪ್ಲಸ್ ನಾನ್ ಕಲ್ಯಾಣ ಕರ್ನಾಟಕ ಎರಡನ್ನು ಕೂಡಿಸಿ ಒಟ್ಟು ಕರ್ನಾಟಕದಲ್ಲಿ, ಅಖಂಡ ಕರ್ನಾಟಕದಲ್ಲಿ ಹುದ್ದೆಗಳ ಭರ್ತಿ ಮಾಡ್ಲಿಕ್ಕೆ ಉದ್ದೇಶಿಸಿರುವಂತಹ ಹುದ್ದೆಗಳು PSTR ಹುದ್ದೆಗಳು 900. ಓಕೆ ಅಲ್ವಾ? ಇದ್ರಲ್ಲಿ ನೋಡ್ಬೋದು ನೀವು, PUCಯಲ್ಲಿ ಕನಿಷ್ಠ 50% ಅಂಕಗಳನ್ನು, ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಥವಾ PUCಯಲ್ಲಿ ಕನಿಷ್ಠ 50% ಅಂಕಗಳು ಮತ್ತು 2 ವರ್ಷಗಳ ಶಿಕ್ಷಣ ಡಿಪ್ಲೊಮೊ ವಿಶೇಷ ಶಿಕ್ಷಣದಲ್ಲಿ ಪರಂತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಎಲ್ಲರೂ ಕೂಡ PUCಯಲ್ಲಿ ತೆಗೆದುಕೊಂಡ ಅಂಕಗಳು 50% ಅನ್ನ ತೆಗೆದುಕೊಂಡಿರಲೇಬೇಕು. ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವುಗಳಿಗೆ ಮಾತ್ರ ಅವರು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಟ್ಟಿರುವಂತದ್ದು. ದಟ್ ಮೀನ್ಸ್ 45 ಅಂಕಗಳನ್ನ ಪಡೆದ್ರು ಕೂಡ ಅವರನ್ನು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಇಷ್ಟು ನಿಮಗೆ ಗೊತ್ತಾಗಬೇಕಾಗಿರೋದು. ಮುಖ್ಯವಾಗಿ ಇಲ್ಲಿ ಇನ್ನೊಂದು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪ್ರತಿ ಸಲ ಸಾಮಾನ್ಯ ಶಿಕ್ಷಕರು ಅಂತ ಅವರು ಗಣನೆಗೆ ತೆಗೆದುಕೊಂಡು
ಏನ್ ಮಾಡ್ತಿದ್ರು, ನೇಮಕಾತಿಯನ್ನ ಮಾಡ್ತಿದ್ರು. ಬಟ್ ಈ ಸಲ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ನೋಡ್ಬೋದು, ನೆಕ್ಸ್ಟ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಬಾರಿ ಭಾಷೆಗಳಿಗೆ ಅನುಗುಣವಾಗಿ ಅವರು ನೇಮಕಾತಿಯನ್ನ ಮಾಡ್ತಕ್ಕಂಥದ್ದು ಮತ್ತು ನೇಮಕಾತಿಯನ್ನ ಅಥವಾ ಹುದ್ದೆಗಳನ್ನ ತುಂಬತಕ್ಕಂಥದ್ದು ಭಾಷೆಗಳಿಗೆ ಅನುಗುಣವಾಗಿ. ಸಾಮಾನ್ಯ ಶಿಕ್ಷಕ ಅಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕ ಆಂಗ್ಲ ಭಾಷೆ ಹುದ್ದೆ ಆಗಿದ್ದಲ್ಲಿ ಭಾಷೆ ಎಂಬುದು ಕಡ್ಡಾಯವಾಗಿ ಆಂಗ್ಲ ಭಾಷೆ ಎಂಬುದಾಗಿ ಅನ್ವಯ ಆಗತಕ್ಕದ್ದು. ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ವಿಜ್ಞಾನ ಹುದ್ದೆ ಆಗಿದ್ದಲ್ಲಿ ಪಿಯುಸಿಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ, ರಸಾಯನಶಾಸ್ತ್ರದಲ್ಲಿ ಪ್ರತ್ಯೇಕವಾಗಿ ಕನಿಷ್ಠ 50% ಅಂಕಗಳನ್ನು ಪಡೆದಿರತಕ್ಕದ್ದು. ಪ್ರತ್ಯೇಕವಾಗಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ 50 ಅಂಕಗಳನ್ನು ಕಂಪಲ್ಸರಿ ತೆಗೆದುಕೊಂಡಿರ್ಲೇಬೇಕು ಅಂತ ಅವ್ರು ಕೊಟ್ಟಿದ್ದಾರೆ. ಓಕೆ ಅಲ್ವಾ? ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 45 ಅಂಕಗಳನ್ನು ಪಡೆದಿರಬೇಕು. ಅದೇ ರೀತಿ ಈಗ ದೈಹಿಕ ಶಿಕ್ಷಕರು ಗ್ರೇಡ್ 2, ಇದರದ್ದು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ 106, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 44, ಒಟ್ಟಾರೆಯಾಗಿ ಅಖಂಡ ಕರ್ನಾಟಕದಲ್ಲಿ 150 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ ನೀವು ಸಾಮಾನ್ಯವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ದೈಹಿಕ ಶಿಕ್ಷಣ ಗ್ರೇಡ್ 2 ಹುದ್ದೆಗೆ ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಅಥವಾ ತರಗತಿಯಲ್ಲಿ ಕನಿಷ್ಠ 50% ಅಂಕಗಳು ಅಂಗೀಕೃತ ಮಂಡಳಿಯು ನಡೆಸುವ ಹಿರಿಯ ಮಾಧ್ಯಮಿಕ ತರಗತಿಯಲ್ಲಿ ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನಿಯಮಾವಳಿಗಳು ಕೊಟ್ಟಿದ್ದಾರೆ, ಏನಾದ್ರು ಈ ರೂಲ್ಸ್, ಅದನ್ನ ಅವರು ಪಾಸ್ ಆಗಿರ್ಬೇಕು. ಅದೇ ರೀತಿ ಜಿಪಿಟಿ ಅಂತ ಹೇಳ್ತೀವಿ, ಇದು ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಜಿಪಿಟಿಯಲ್ಲಿ ಅವರು 6ರಿಂದ 8ನೇ ತರಗತಿಯಲ್ಲಿ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಮತ್ತು ಶಿಕ್ಷಕರ ಶಿಕ್ಷಣದ 2 ವರ್ಷ ಡಿಪ್ಲೊಮಾದಲ್ಲಿ ಅಥವಾ ಬಿಇಡಿಯಲ್ಲಿ ಅವರು 50 ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಸಾಮಾನ್ಯವಾಗಿ ಅಷ್ಟು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕಕ್ಕೆ 3228 ಹುದ್ದೆಗಳು, ನಾನ್ ಕಲ್ಯಾಣ ಕರ್ನಾಟಕಕ್ಕೆ 5272 ಹುದ್ದೆಗಳನ್ನು ನಿಗದಿಪಡಿಸಿರುವಂತದ್ದು ಉದ್ದೇಶಿಸಲಾಗಿದೆ. 8500 ಒಟ್ಟು ಅಖಂಡ ಕರ್ನಾಟಕದಲ್ಲಿ 8500 GPSTR ಪೋಸ್ಟ್ ಗಳನ್ನ ಅವರು ಕರೀತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ, GPSTR ಪೋಸ್ಟ್ ಗಳು. ಆದ್ರೆ ಸಬ್ಜೆಕ್ಟ್ ವೈಸ್ ಅಂತ ಹೇಳಿದ್ರೆ ವಿಷಯಕ್ಕನುಗುಣವಾಗಿ ಇನ್ನು ಯಾವುದೇ ರೀತಿಯ ಹುದ್ದೆಗಳ ವಿಂಗಡಣೆ ಆಗಿಲ್ಲ ಸ್ನೇಹಿತರೆ. ಇದ್ರಲ್ಲಿ ನೀವು ನೋಡ್ಬೋದು, ಈ ಸಲ ಇವ್ರು ಕೊಟ್ಟಿರೋ ಪ್ರಕಾರ ಭಾಷಾ ಶಿಕ್ಷಕರನ್ನ ಅವರು ಫಿಲ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ತುಂಬಾ ಇದೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಅಂತ ಇದೆ, ಇದರಲ್ಲಿ ಕೊಟ್ಟಿದ್ದಾರೆ ಅವರು ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ತೆಗೆದುಕೊಂಡಿರಲೇಬೇಕು. ಭಾಷಾ ಶಿಕ್ಷಕರು ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ 2 ಬಂತು. ಅದೇ ರೀತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಸಮಾಜ ವಿಜ್ಞಾನದಲ್ಲಿ ಅವರು ನೀವು ಸಾಮಾನ್ಯವಾಗಿ ತೆಗೆದುಕೊಂಡಿರ್ಲೇಬೇಕು. ಏನು ಅಂತ ಹೇಳಿದ್ರೆ ಭಾಷೆ ಹುದ್ದೆ ಆಗಿದ್ದಲ್ಲಿ ಅವ್ರು ಕೊಟ್ಟಿದ್ದಾರೆ ನೋಡಿ, ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು ಈ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಅವರು ಅಭ್ಯಾಸ ಮಾಡಿರ್ಬೇಕು. ಅಂದ್ರೆ ಆಪ್ಷನಲ್ ಕನ್ನಡ, ಆಪ್ಷನಲ್ ಇಂಗ್ಲಿಷ್, ಲೈಕ್ ದಟ್. ಓಕೆನಾ? ಅದೇ ರೀತಿ ಇನ್ನು ಯಾವುದೇ ವಿಷಯ ಆಗ್ಲಿ, ಸಮಾಜ ವಿಷಯದಲ್ಲಾದ್ರೆ ಅರ್ಥಶಾಸ್ತ್ರ ಮತ್ತು ಹಿಸ್ಟ್ರಿಯನ್ನ ಕಂಪಲ್ಸರಿ ಓದಿರ್ಲೇಬೇಕು ಅಂತ ಕೊಟ್ಟಿದ್ದಾರೆ. ಗಣಿತದಲ್ಲಿ ಗಣಿತ ಟೀಚರ್ಸ್ ಆದ್ರೆ ಗಣಿತವನ್ನು ಕಂಪಲ್ಸರಿ ಡಿಗ್ರಿಯಲ್ಲಿ ವ್ಯಾಸಂಗ ಮಾಡಿರ್ಬೇಕು. ಗಣಿತ ಮತ್ತು ಫಿಸಿಕ್ಸ್ ಅಂತ ಏನ್ ಹೇಳ್ತೀವಿ ನಾವು, ಭೌತಶಾಸ್ತ್ರ, ಅದನ್ನ ನಾವು ಕಂಪಲ್ಸರಿ ಆಗಿ ಓದಿರ್ಲೇಬೇಕು 3 ವರ್ಷದಲ್ಲಿ. ಇದಿಷ್ಟು ರೂಲ್ಸ್ ಓಕೆ ಅಂತ ಅನ್ಕೊಂಡಿದೀನಿ. ಅದೇ ರೀತಿ ಈಗ HSTR ಹೋಗೋಣ. ಗಣಕ ವಿಜ್ಞಾನ ಶಿಕ್ಷಕರು, ಇದು ಗೊತ್ತಿದೆ, ಬ್ಯಾಚಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅನ್ನು ಅವರು ಕಂಪಲ್ಸರಿ ಮಾಡಿರ್ಬೇಕು. ಇದರಲ್ಲಿ ಒಟ್ಟು ಕಲ್ಯಾಣ ಕರ್ನಾಟಕಕ್ಕೆ 300, ನಾನ್ ಕಲ್ಯಾಣ ಕರ್ನಾಟಕಕ್ಕೆ 200 ಹುದ್ದೆಗಳನ್ನ ನಿಗದಿಪಡಿಸಿದ್ದಾರೆ. ಒಟ್ಟಾಗಿ ಅಖಂಡ ಕರ್ನಾಟಕದಲ್ಲಿ 500 ಹುದ್ದೆಗಳು. ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರು. ನೋಡಿ ಸ್ನೇಹಿತರೆ, ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಒಟ್ಟು ಇದು ಕೂಡ ಡಿಗ್ರಿ ಪ್ಲಸ್ ಬಿಇಡಿ, ಯಾವುದೇ ರೀತಿ ಟಿಇಟಿ ಇಲ್ಲ. ಒಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಉದ್ದೇಶಿಸಿರುವಂತಹ ಹುದ್ದೆಗಳು 2214. ಅದೇ ರೀತಿ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಉದ್ದೇಶಿಸಿರುವ ಹುದ್ದೆಗಳು 2286 ಹುದ್ದೆಗಳು ಸ್ನೇಹಿತರೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಕಲಾ ವಿಷಯದಲ್ಲಿನ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕವಾಗಿ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರತಕ್ಕದ್ದು. ಇದು 6000ಗೆ ಬರುತ್ತೆ. ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಶಿಕ್ಷಕರ ಶಿಕ್ಷಣದ ಪದವಿಯಲ್ಲಿ ಹೊಂದಿರತಕ್ಕದ್ದು ಬಿಇಡಿ ಅಲ್ವಾ. ಸೊ ಸಹ ಶಿಕ್ಷಕ ಜೀವಶಾಸ್ತ್ರಕ್ಕೆ ಅವರು ವಿಜ್ಞಾನ CBZ ಅವರಿಗೆ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಜೀವಶಾಸ್ತ್ರಕ್ಕೆ ರಸಾಯನಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರವನ್ನು ಓದಿರ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ನೀವು ನೋಡಿರ್ಬೋದು, ಭಾಷಾ ಶಿಕ್ಷಕರು ಕನ್ನಡ ಮತ್ತು ಆಂಗ್ಲ ಭಾಷಾ ಶಿಕ್ಷಕರಿಗೆ ಅವರು ಸಾಮಾನ್ಯವಾಗಿ ಆಪ್ಷನಲ್ ಕನ್ನಡ ಅಥವಾ ಆಪ್ಷನಲ್ ಇಂಗ್ಲಿಷ್ ಅನ್ನ ಕಂಪಲ್ಸರಿ ಓದಿರಲೇಬೇಕು. ಹಾಗೆ ಇಲ್ಲಿ ಯಾವುದೇ ರೀತಿಯ PM ಮೆಥಡ್ ಅವರಿಗೆ ಯಾವುದೇ ರೀತಿಯ ರೂಲ್ಸ್ ಅನ್ನ ಕೊಟ್ಟಿಲ್ಲ. ಹಂಗಾಗಿ ಈ ಸಲ PM ಮೆಥಡ್ ಅವ್ರಿಗೆ ಇದಾವೋ ಇಲ್ವೋ ಹುದ್ದೆಗಳು ಅನ್ನೋದೇ ಒಂದು ಡೌಟ್ ಆಗಿದೆ ಈ ಸದ್ಯಕ್ಕೆ. ನೋಡೋಣ, ಅವ್ರು ಕಾಲ್ ಮಾಡಿದಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಈಗ 1ರಿಂದ 5ನೇ ತರಗತಿ ಅವರಿಗೆ ಏನು ಸಿಲೆಬಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ.
ಒಂದರಿಂದ 5ನೇ ತರಗತಿಯವರೆಗೆ ಇಷ್ಟು ದಿನ ಸಾಮಾನ್ಯವಾಗಿ ಒಂದೇ ಪೇಪರ್ ಇರ್ತಿತ್ತು, 150 ಮಾರ್ಕ್ಸ್ ಬರಿತಾ ಇದ್ರಿ. ಆದ್ರೆ ಈ ಸಲ ಮಹತ್ವದ ಬದಲಾವಣೆ ಆಗಿದೆ ಸ್ನೇಹಿತರೆ. 1ರಿಂದ 5ನೇ ತರಗತಿಯವರೆಗೂ ಕೂಡ 3 ಪೇಪರ್ ಅನ್ನ ಬರೀಲೇಬೇಕು. ಅದು ಸಾಮಾನ್ಯ ಪತ್ರಿಕೆ ಒಂದಿರುತ್ತೆ, ಅದರಲ್ಲಿ 150 ಮಾರ್ಕ್ಸ್ ಇರುತ್ತೆ. ಆ 150 ಮಾರ್ಕ್ಸ್ ಕೂಡ ವಸ್ತುನಿಷ್ಠ ಪರೀಕ್ಷೆ, ವಸ್ತುನಿಷ್ಠ ಮಾದರಿಯಲ್ಲಿ ಇರುತ್ತೆ. ಅದು ಎಲ್ಲವೂ ಕೂಡ ಟಿಕ್ ಹಾಕ್ಬಿಟ್ಟು ನೀವು ಆನ್ಸರ್ ಅನ್ನ ಮಾಡ್ಬೇಕಾಗಿರುತ್ತೆ. ಅದರಲ್ಲಿ ಈ ಒಂದು 7 ಅಂಶಗಳನ್ನು ಒಳಗೊಂಡಿರುವಂತಹ ಪತ್ರಿಕೆ ಅದು ರೆಡಿ ಆಗುತ್ತೆ. ಅದೇ ರೀತಿ ಪತ್ರಿಕೆ 2ರಲ್ಲಿ ನಿರ್ದಿಷ್ಟ ಪತ್ರಿಕೆ, ಅಂದ್ರೆ ಯಾವ ಸಬ್ಜೆಕ್ಟ್ಗೆ ನೀವು ಬರೀತಿರ್ತೀರೋ ಆ ಸಬ್ಜೆಕ್ಟ್ಗೆ ಅನುಗುಣವಾಗಿ ಒಟ್ಟು 150 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಬರೀಬೇಕಾಗಿರುತ್ತೆ. ಆ 150ರಲ್ಲಿ 2ನೇ ಪತ್ರಿಕೆಯಲ್ಲಿ 50 ಅಂಕಗಳಿಗೆ ನೀವು, ಅದರಲ್ಲೂ ಕೂಡ ವಸ್ತುನಿಷ್ಠ ಅಂಕಗಳಿರ್ತವೆ 50 ಅಂಕಗಳಿಗೆ, ಅದೇ ಇನ್ನೂ 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಬರೀಬೇಕಾಗಿರುತ್ತೆ. ಅದೇ ರೀತಿ ಪತ್ರಿಕೆ 3ರಲ್ಲಿ ಭಾಷಾ ಪ್ರಾವೀಣ್ಯತೆ ಅಂತ ಹೇಳ್ತಾರೆ. ಭಾಷಾ ಪ್ರಾವೀಣ್ಯತೆ, ಭಾಷೆಯಲ್ಲಿ ಎಷ್ಟು ನಿಪುಣತೆಯನ್ನು ಹೊಂದಿದ್ದಾರೆ ಅಂತ ಹೇಳಿ, ಅದಕ್ಕೆ ಸಾಮಾನ್ಯವಾಗಿ GPST ಅಲ್ಲಿ ಲಾಸ್ಟ್ ಟೈಮ್ ಎಲ್ಲ ನೋಡಿದಾಗ ನೀವು ಕಂಪ್ಲೀಟ್ ಆಗಿ 100 ಮಾರ್ಕ್ಸ್ಗೆ ಕನ್ನಡ ಮಾತ್ರ ಇರ್ತಿತ್ತು. ಈಗ ಸಾಮಾನ್ಯವಾಗಿ ಗವರ್ಮೆಂಟ್ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲೆಲ್ಲ ಕೂಡ ಬೈಲಿಂಗ್ವೆಲ್ ಅಂತ ಒಂದು ಪದ್ಧತಿಯನ್ನ ಜಾರಿ ತರಲಾಗಿದೆ ಈ ವರ್ಷದಿಂದ. ದಟ್ ಮೀನ್ಸ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಪಾಠವನ್ನ ಪ್ರವಚನ ಮಾಡ್ಬೇಕಾಗುತ್ತೆ. ಅಂದ್ರೆ ಕನ್ನಡದಲ್ಲೂ ಪ್ರವಚನ ಮಾಡ್ಬೇಕು, ಇಂಗ್ಲಿಷ್ ಅಲ್ಲೂ ಪ್ರವಚನ ಮಾಡ್ಬೇಕು ಅಂತ ಸರ್ಕಾರ ಆಲ್ರೆಡಿ ಈ ಒಂದು ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿರೋ ಕಾರಣ ಈ ಡ್ರಾಫ್ಟ್ ರೂಲ್ಸ್ ಅಲ್ಲೂ ಕೂಡ ಎರಡೂ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ. ಹಾಗಾಗಿ ಇದನ್ನ ನಾವು ಚೇಂಜ್ ಮಾಡಕ್ ಬರೋದಿಲ್ಲ. ಕನ್ನಡ ಭಾಷೆಗೆ ಕೂಡ 50 ಅಂಕಗಳು, ಇಂಗ್ಲಿಷ್ ಭಾಷೆಯನ್ನು ಕೂಡ 50 ಅಂಕಗಳಿಗೆ ನಾವು 3ನೇ ಪತ್ರಿಕೆನ ಬರೀಲೇಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ದೈಹಿಕ ಶಿಕ್ಷಕರಿಗೂ ಸೇಮ್ ಇದೇ ರೀತಿ ಇಷ್ಟೊಂದು ಅಂಶಗಳನ್ನು ಒಳಗೊಂಡಿರುವ ಪತ್ರಿಕೆ 1, ಪತ್ರಿಕೆ 2 ಮತ್ತು ಪತ್ರಿಕೆ 3 ಒಂದು ಒಳಗೊಂಡಿರುತ್ತೆ. GPST ಅವರಿಗೆ ಸಾಮಾನ್ಯವಾಗಿ ನಿಮಗೆ ಲಾಸ್ಟ್ ಟೈಮ್ ಏನ್ ರೂಲ್ಸ್ ಇತ್ತು ಅದೇ ತರ ಪತ್ರಿಕೆ 1ರಲ್ಲಿ 7-8 ಅಂಶಗಳನ್ನು ಒಳಗೊಂಡಿರುವಂತಹ ಪತ್ರಿಕೆ 150 ಮಾರ್ಕ್ಸ್ ಗಳಿಗೆ, ಅದು ವಸ್ತುನಿಷ್ಠ ಪರೀಕ್ಷೆ. ಪತ್ರಿಕೆ 2ರಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇದೆ, 150 ಮಾರ್ಕ್ಸ್ ಗಳಲ್ಲಿ 50 ಮಾರ್ಕ್ಸ್ ವಸ್ತುನಿಷ್ಠ ಪರೀಕ್ಷೆ ಇರುತ್ತೆ, ಇನ್ನು 100 ಮಾರ್ಕ್ಸ್ಗೆ ಗೊತ್ತಿದೆ ಎಲ್ರಿಗೂ, ಅದು ಡಿಸ್ಕ್ರಿಪ್ಟಿವ್ ಇರುತ್ತೆ. ಅದೇ ರೀತಿ ಅದಕ್ಕೆ ಸಬ್ಜೆಕ್ಟ್ ಗಳಿಗೆ ಅನುಗುಣವಾಗಿ, ನಿಮ್ಮ ವಿಷಯಕ್ಕೆ ಅನುಗುಣವಾಗಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ನೀವು ಆರ್ಟ್ಸ್ನವ್ರಿಗಾದ್ರೆ ಆರ್ಟ್ಸ್ ಸಬ್ಜೆಕ್ಟ್ ಅಷ್ಟೇ ಇರ್ತದೆ, ಸೈನ್ಸ್ ಅವರಾದ್ರೆ ಸೈನ್ಸ್ ಸಬ್ಜೆಕ್ಟ್ ಅಷ್ಟೇ ಇರುತ್ತೆ. ಅದೇ ರೀತಿ 3ನೇ ಪತ್ರಿಕೆ ಭಾಷಾ ಪ್ರಾವೀಣ್ಯತೆ, ಇದು ಸ್ವಲ್ಪ ಈ ಸಲ ಎಲ್ಲಾ ಒಂದು ಕೇಡರ್ಗೂ ಕೂಡ ಇದು ಅಪ್ಲೈ ಆಗಿದೆ. ಯಾಕಂತ ಹೇಳಿದ್ರೆ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಈಗಿನ ಈ ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ ಇಂದಾನೆ ಆಲ್ರೆಡಿ ಬೈಲಿಂಗ್ವೆಲ್ ಟೀಚಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಕನ್ನಡ ಭಾಷಾ ಪ್ರಾವೀಣ್ಯತೆ ಮತ್ತು ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಎರಡೂ ಕೂಡ ತುಂಬಾ ಮುಖ್ಯವಾಗಿರೋದ್ರಿಂದ ಎರಡನ್ನೂ ಕೂಡ 50 ಅಂಕಗಳಿಗೆ ಅವರು ಭಾಷಾ ಪ್ರಾವೀಣ್ಯತೆಯನ್ನು ಅವರು ಟೆಸ್ಟ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಇದು ಗಣಕಯಂತ್ರದ್ದು ಕಂಪ್ಯೂಟರ್ ಟೆಸ್ಟ್. ಈಗ ಪ್ರೌಢಶಾಲಾ ಶಿಕ್ಷಕರಿಗೂ ಕೂಡ ಸಾಮಾನ್ಯವಾಗಿ ಮೊದಲು ಒಂದೇ ಪೇಪರ್ ಸಾಮಾನ್ಯ ಜ್ಞಾನದ್ದು 150 ಮಾರ್ಕ್ಸ್ಗೆ ವಸ್ತುನಿಷ್ಠ ಇತ್ತು. ಅದೇ ರೀತಿ ಇನ್ನೊಂದು ಪೇಪರು ಸಬ್ಜೆಕ್ಟ್ ಪೇಪರು, ಅದು 150 ಮಾರ್ಕ್ಸ್ಗೆ ವಸ್ತುನಿಷ್ಠ ಇತ್ತು. ಆದ್ರೆ ಈ ಸಲ ಇದರಲ್ಲೂ ಕೂಡ ಮಹತ್ವದ ಬದಲಾವಣೆ ಆಗಿದೆ ಸ್ನೇಹಿತರೆ. ನೋಡ್ಬೋದು ನೀವು ಸಾಮಾನ್ಯ ಪತ್ರಿಕೆ, ಇದರಲ್ಲೂ ಕೂಡ 3 ಪೇಪರ್ಗಳನ್ನು ಒಳಗೊಂಡಿತ್ತು. ಸಾಮಾನ್ಯ ಪತ್ರಿಕೆಯಲ್ಲಿ ಇಷ್ಟು ಒಂದು 7-8 ಅಂಶಗಳನ್ನು ಒಳಗೊಂಡಿರುವಂತಹ 150 ಅಂಕಗಳೊಂದಿಗೆ ಮಾಡ್ತಕ್ಕಂತಹ ಪರೀಕ್ಷೆ ಹೊಂದಿದ್ದು, ಪತ್ರಿಕೆ 2ರಲ್ಲಿ ನಿರ್ದಿಷ್ಟ ಪತ್ರಿಕೆ, ಅದರಲ್ಲೂ 50 ಅಂಕಗಳಿಗೆ ವಸ್ತುನಿಷ್ಠ, ಇನ್ನು 100 ಅಂಕಗಳಿಗೆ ವಿವರಣಾತ್ಮಕ ಪರೀಕ್ಷೆಯನ್ನು ನೀವು ಬರೀಲೇಬೇಕಾಗುತ್ತೆ. ಆ ವಿಷಯಕ್ಕೆ ಅನುಗುಣವಾಗಿ ಅವು ನೀವು ಬರಿಬೇಕಾಗುತ್ತೆ. ಅದೇ ರೀತಿ ಭಾಷಾ ಪ್ರಾವೀಣ್ಯತೆ ಅಗೈನ್ ಇದು ಸೇಮ್ ಫಾರ್ ಆಲ್ ದ ಕೇಡರ್. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಒಟ್ಟಾಗಿ 100 ಅಂಕಗಳಿಗೆ ಬರೀಲೇಬೇಕು. ಈಗ ಇದರಿಂದ ನಿಮಗೆ ತಿಳಿತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ನೀವು ಬರೆಯುವಂತಹ 3 ಕೇಡರ್ ಎಕ್ಸಾಮ್ ಅಲ್ಲೂ ಕೂಡ 3 ಪತ್ರಿಕೆಗಳಿರುತ್ತವೆ. ಇದು ಕಂಪಲ್ಸರಿ ಸ್ನೇಹಿತರೆ, ಇದನ್ನ ನೀವು ನೆನ್ಪಿಟ್ಕೋಬೇಕು. ಬರೆಯುವಂತಹ 3 ಕೇಡರ್ ಎಕ್ಸಾಮ್ಗಳಿಗೂ ಕೂಡ 3 ಪತ್ರಿಕೆಗಳನ್ನ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಇವತ್ತಿನಿಂದಲೇ ನೀವು ನಿಮ್ಮ ಪ್ರಿಪರೇಷನ್ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವ್ರು ಮಾಡುವಂತಹ ಪ್ರತಿಯೊಂದು ರೂಲ್ಸ್ಗೂ ಎನಿ ಟೈಮ್ ಸಿದ್ಧವಾಗಿರಿ. ನಿಮ್ಮ ಕನಸು ನನಸಾಗುವಂತಹ ಹುದ್ದೆಯನ್ನ ನೀವು ಪಡೆಯಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿದೆ, ನಿಮ್ಮೆಲ್ಲರಿಗೂ ಅನುಕೂಲ ಆಗಿದೆ, ಇದರಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ವಿಷಯ ತಿಳಿದಿದೆ ಅನ್ನೋದಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.